ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ವೀಕ್ಷಕರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ 2 ವರ್ಷದ ಸರ್ಕಾರಿ ಕೋಟದ ಒಂದು BEd ಸೀಟಿಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿ ಅಭ್ಯರ್ಥಿಗಳು ಯಾರು ವೆಯ್ಟ್ ಮಾಡ್ತಿರಲ್ಲ ಒಂದು ಗೌರ್ಮೆಂಟ್ ಸೀಟಿಗಾಗಿ ಒಂದು BEdಗೆ ಸಂಬಂಧಪಟ್ಟಂತೆ ಇದೀಗ ಒಂದು ಫಿಫ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಒಂದು ಪ್ರಶ್ನೆ ಆಗಿರುವಂತದ್ದಾಗಿರುತ್ತೆ. ಈ ಒಂದು ಫಿಫ್ತ್ ರೌಂಡ್ನ ಒಂದು ಆಪ್ಷನ್ಗಳು ಓಪನ್ ಆಗ್ತಿಲ್ಲ ಅಂತ ಕೆಲವೊಂದು ಅಭ್ಯರ್ಥಿಗಳು ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬರ್ಗಳು ಕೂಡ ಕೇಳ್ತಾ ಇರುವಂತದ್ದಾಗಿರುತ್ತೆ. ಸೊ ಕೆಲವರು ಏನು ಆಗ್ತಿದೆ ಇದು ನಮಗೆ ಓಪನ್ ಆಗ್ತಿಲ್ಲ ಕ್ಲೋಸ್ ನಾವು ಅಂತ ಬರ್ತಿದೆ. ಸೊ ಹೀಗೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡೌಟ್ಸ್ಗಳು ಅಭ್ಯರ್ಥಿಗಳು ಇಲ್ಲದಾಗಿರುತ್ತೆ. ನಂತರ ಇತರರು ಕೂಡ ಈ ಒಂದು ಪ್ರಶ್ನೆ ಬರ್ತಾ ಇರಬಹುದಾಗಿರುತ್ತೆ. ನಾವು ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಿದ್ವಿ ಆದ್ರೂ ಕೂಡ ಬರ್ತಾ ಇಲ್ಲ, ಮತ್ತೆ ನಮಗೆ ಸ್ಟಾರ್ ಮಾರ್ಕ್ ಬಂದಿತ್ತು ಆದ್ರೂ ಕೂಡ ಈ ತರ ಸಮಸ್ಯೆಗಳಾಗ್ತಿದಾವೆ, ಏನಾಗ್ತಿದೆ ಅಂತಕ್ಕಂಥ ಒಂದು ಗೊಂದಲಗಳು ಕೂಡ ನಿಮಗೆ ಇರಬಹುದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಿದೆ ಆಗಿದ್ರೆ ವೆಬ್ಸೈಟ್ ನಲ್ಲಿ ಏನು ಬರ್ತಾ ಇದೆ, ಸೊ ಅದು ಏನು ಕಾರಣಕ್ಕೆ, ಸೊ ಇವುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಂತೀರಾ. ಸೊ ಅದಕ್ಕೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನ BEdಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಸಂದರ್ಭ ಆಗಿರ್ಬೋದು, ವೆರಿಫಿಕೇಶನ್ ಆಗಿರ್ಬೋದು, ನಂತರದಲ್ಲಿ ಪ್ರತಿಯೊಂದು ರೌಂಡ್ಸ್ಗಳಿಗೆ ಸಂಬಂಧಪಟ್ಟಂತೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೂಡ ಕೊಡ್ತಾ ಇದೀವಿ. ಸೊ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬಹುದಾಗಿರುತ್ತೆ. ಮತ್ತೆ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಅರಿವನ್ನು ಮೂಡಿಸಬಹುದಾಗಿರುತ್ತೆ. ವಿಡಿಯೋ ನೋಡಿದ ನಂತರ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿನ BEd ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ ನೀವು ತಿಳಿಸಬಹುದಾಗಿರುತ್ತೆ. BEd TET ಶಿಕ್ಷಕರ ನೇಮಕಾತಿ ಪ್ರತಿಯೊಂದು ಅಪ್ಡೇಟ್ಸ್ ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಿರುತ್ತೆ ಅಂತ ಹೇಳ್ತಾ, ಇನ್ನೂ ಹೆಚ್ಚುವರಿ ಪ್ರಶ್ನೆ ವೈಯಕ್ತಿಕವಾಗಿ ಮಾಹಿತಿ ಪಡ್ಕೋಬೇಕು ಅಂತೀರಾ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ವೈಯಕ್ತಿಕವಾಗಿ ಮಾಹಿತಿನ ಪಡ್ಕೋಬಹುದಿರುತ್ತೆ. ಸೂಕ್ತ ಸಲಹೆ ಮಾರ್ಗದರ್ಶನ ಅಂತ ತಿಳಿಸ್ತಾ ಇದೀಗ ಒಂದು BEdನ ಫಿಫ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಿರ್ತಾರೆ. ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಡ್ತೀವಿ. BEdನ ಒಂದು 4ನೇ ಸುತ್ತು ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿದೆ ಅಂತ. ಈ ಒಂದು 4ನೇ ರೌಂಡ್ ಕಂಪ್ಲೀಟ್ ಆಗಿರೋದ್ರಿಂದ ಅಭ್ಯರ್ಥಿಗಳೆಲ್ಲ ಏನು ಮಾಡ್ತಾ ಇದ್ದೀರಿ, ಸೊ 5ನೇ ರೌಂಡ್ಗೆ ಆಗಿದ್ರೆ ಸೊ ಒಂದು ಆಪ್ಷನ್ ಎಂಟ್ರಿ ಇನ್ನೊಂದು ಮತ್ತೊಂದಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದಾಗಿರುತ್ತೆ ನೀವುಗಳು. ಸೊ ಈ ಒಂದು ರೀಸನ್ ಇಂದ ಅಭ್ಯರ್ಥಿಗಳಿಗೆ ಏನು ಬರ್ತಿದೆ ಅಂದರೆ ಕ್ಲೋಸ್ ನಾವು ಅಂತ ಬರ್ತಿದೆ. ಯಾಕಂದ್ರೆ ಕಾಮನ್ ಆಗಿ ನೀವು ಲಾಗಿನ್ ಆಗಕ್ಕೆ ಟ್ರೈ ಮಾಡ್ತೀರಾ, ಲಾಗಿನ್ ಆಗಿ ಯೂಸರ್ ಐಡಿ ಪಾಸ್ವರ್ಡ್ ಎಲ್ಲ ಹಾಕುವಂಥದ್ದು ಇರುತ್ತೆ. ಅಲ್ಲಿ ಲಾಗಿನ್ ಆಗೋಕ್ಕೆ ಟ್ರೈ ಮಾಡ್ತಿರೋ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಬರ್ತಿಲ್ಲ. ನಂತರದಲ್ಲಿ ಅವರಿಗೆ ಕ್ಲೋಸ್ ನಾವು ಅಂತ ಬರ್ತಿರೋದ್ರಿಂದ ಸೊ ಏನಾಗ್ತಿದೆ ಸಮಸ್ಯೆಗಳು ಅಂತಕ್ಕಂಥ ಒಂದು ಗೊಂದಲದಲ್ಲಿ ಕೆಲವರು ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು BEdನ ಪ್ರಕ್ರಿಯೆಗಳು ಗೊತ್ತಾಗ್ತಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದ್ರೆ ಫಸ್ಟ್ ಟೈಮ್ ನೀವು ಅಪ್ಲಿಕೇಶನ್ ಆಗ್ತಾ ಇರ್ತೀರಾ, ಈ ಒಂದು ರೌಂಡ್ಸ್ ಆಗಿರ್ಬೋದು, ನಂತರ ಬೇರೆ ಬೇರೆ ವಿಧಾನಗಳು ನಿಮಗೆ ಗೊತ್ತಿರೋದಿಲ್ಲ. ಸೊ ಆ ಒಂದು ರೀಸನ್ ಇಂದ ಸ್ವಲ್ಪ ಅಭ್ಯರ್ಥಿಗಳು ಗಾಬರಿ ಕೂಡ ಆಗ್ತಿದ್ದೀರಾ, ಯಾರನ್ನ ಕೇಳಬೇಕು ಏನು ಅಂತ ಗೊತ್ತಾಗದೆ ಹೋಗಿರುತ್ತೆ. ಸೊ ಇದ್ರ ಬಗ್ಗೆ ಹೇಳುವಂತಂದ್ರೆ ಅಭ್ಯರ್ಥಿಗಳು ಅದಕ್ಕೆ ನಾವು ಕೂಡ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಇದ್ರೆ ನಮ್ಮನ್ನು ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡಬಹುದಿರುತ್ತೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಬಹುದು ಅಂತ ಹೇಳಿದ್ವಿ. ಯಾಕಂದ್ರೆ ಸಾಕಷ್ಟು ಐಡಿಗಳಿಂದ ಮೆಸೇಜ್ ಬಂದಾಗ ನಿಮ್ಮ ಮೆಸೇಜ್ ನಮಗೆ ತಲುಪದಿನ ಹೋಗಬಹುದಿರುತ್ತೆ. ಆ ಒಂದು ರೀಸನ್ ಇಂದ ಸೊ ಹೇಳ್ತಿರುವಂಥದ್ದು ಹೆಚ್ಚುವರಿ ಮಾಹಿತಿಯ ವೈಯಕ್ತಿಕವಾಗಿ ಪಡ್ಕೋಬೇಕು, ಯಾರು ಹೇಳೋರಿಲ್ಲ, ಗೊತ್ತಾಗ್ತಿಲ್ಲ BEdಗೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ಏನೇನು ಆಗ್ತಿದೆ ಅಂತಂದ್ರೆ ನೀವು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೋಬಹುದಿರುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇರುತ್ತೆ. ಸಾಕಷ್ಟು ಅಭ್ಯರ್ಥಿಗಳಿಗೆ ಗೊತ್ತಾಗೋದಿಲ್ಲ ಅಂತ ಅಭ್ಯರ್ಥಿಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಇದೀಗ ಒಂದು ಬರ್ತಿರುವಂಥದ್ದು ಏನಾಗಿದೆ ಫಿಫ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ನೀವು ಡೌಟ್ ಇಟ್ಕೊಂಡಿದ್ದೀರಲ್ಲ ಅದ್ರ ಬಗ್ಗೆ ಹೇಳುವಂತಂದ್ರೆ ಅಭ್ಯರ್ಥಿಗಳಿಗೆ ಇಲಾಖಾ ವೆಬ್ಸೈಟ್ಗಳು ಗೊತ್ತಿರೋದಾಗಿರುತ್ತೆ. ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ CSL ವಿಭಾಗ ಅದರಲ್ಲಿ ಹೋಗ್ತಾ ಇದ್ದೀರಾ, ಲಾಗಿನ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ. ಸೊ ಈ ರೀತಿಯಾಗಿ ಬರ್ತಿರುವಂಥದ್ದಾಗಿರುತ್ತೆ. ಪ್ರೆಸೆಂಟ್ ಇವಾಗ ಒಂದು ವಿಡಿಯೋ ಮಾಡ್ತಿರುವಂಥ ಸಮಯ ಏನಂದ್ರೆ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಜನವರಿ 26 2026 ಅಭ್ಯರ್ಥಿಗಳಿಗೆ ಒಂದು ಸಂಜೆ 7 ಗಂಟೆ ಸಮೀಪ 7:30 ಸಮೀಪದಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಆಗ್ತಿರೋದಾಗಿರುತ್ತೆ. ಅಲ್ಲಿ ಅಭ್ಯರ್ಥಿಗಳಿಗೆ ಪ್ರೆಸೆಂಟ್ ಅಲ್ಲಿ ಈ ತರ ಬರ್ತಿರುವಂಥದ್ದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಏನು ಬರ್ತಿದೆ ಅಂದ್ರೆ ಜಸ್ಟ್ ಅಲ್ಲಿ ಅಭ್ಯರ್ಥಿಗಳಿಗೆ ಏನು ಹಿಂದೆ ಪ್ರಕಟ ಮಾಡಿದಂಥ ಪ್ರಕಟಣೆ ಆಗಿರ್ಬೋದು, ಸೆಲೆಕ್ಷನ್ ಲಿಸ್ಟ್ ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಎರಡನ್ನ ಕೊಟ್ಟಿದ್ದಾರೆ. ನಂತರ ಅಲ್ಲಿ ಲಾಗಿನ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿ ಇದೆಯಲ್ಲ ಅಲ್ಲಿ ನೋಡಬಹುದಾಗಿರುತ್ತೆ. ಏನು ಕೊಟ್ಟಿದ್ದಾರೆ ಅಂದ್ರೆ ಚಲನ್ ಜನರೇಟೆಡ್ ಅನ್ನೋದಕ್ಕೆ ಒಂದು ಮಾಹಿತಿ ಕೊಟ್ಟು ಬಾರ್ ಕೊಟ್ಬಿಟ್ಟು ನಂತರದಲ್ಲಿ ಇನ್ನೊಂದು ಮಾಹಿತಿನ ಕೊಟ್ಟಿದ್ದಾರೆ ನೆಕ್ಸ್ಟ್ ರೌಂಡ್ ಅಂತ ಅಂದ್ಬಿಟ್ಟು. ಸೊ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಕ್ಲೋಸ್ ನೋ ಅಂತ ಬರ್ತಿದೆ. ರೀಸನ್ ಏನಾಗ್ತಿದೆ ಅದನ್ನ ಕ್ಲಿಕ್ ಮಾಡಿ ಪಾಸ್ವರ್ಡ್ ಎಲ್ಲ ಆಗ್ತಿದೆ, ಕ್ಲೋಸ್ ನೋ ಅಂತ ಬರ್ತಿದ್ದಾರೆ. ಕಾರಣ ಏನಂದ್ರೆ ಅಭ್ಯರ್ಥಿಗಳಿಗೆ ಆ ಲಿಂಕ್ ಕೊಟ್ಟಿರುವಂಥದ್ದು ಅಭ್ಯರ್ಥಿಗಳಿಗೆ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ, ಅದನ್ನೇ ಮಿಸ್ಟೇಕ್ ಮಾಡ್ಕೊಂತ ಇರೋದು. ಆ ಲಿಂಕ್ ಏನಿದೆಯಲ್ಲ ಸೊ ಅದು ಸೀಟ್ ಸಿಕ್ಕಂತ ಅಭ್ಯರ್ಥಿಗಳು ಫೋರ್ತ್ ರೌಂಡ್ ಅಲ್ಲಿ ಅವರು ಅಡ್ಮಿಷನ್ ಆಗೋದಕ್ಕೆ ಸಂಬಂಧಪಟ್ಟಂತೆ ಚಲನ್ ಡೌನ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇತ್ತು. ನಂತರದಲ್ಲಿ ಇತರ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ ಹೋಗ್ತೀವಿ ಅಂತಕ್ಕಂಥವ್ರಿಗೆ ಅದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡ್ ಅನ್ನು ಕೊಡ್ಲಿಕ್ಕೆ ಅವಕಾಶ ಇತ್ತು. ಇದೀಗ ಜನವರಿ ತಿಂಗಳು 20ರಿಂದ 23ನೇ ತಾರೀಕು ತನಕ ಅವಕಾಶ ಕೊಟ್ಟಿರೋ, ಆ ದಿನಾಂಕ ಮುಗ್ದಿರೋದ್ರಿಂದ ಆಲ್ಮೋಸ್ಟ್ 24 ತನಕ ಓಪನ್ ಆಗಿತ್ತು, ಅದು ಮುಗ್ದಿರೋದ್ರಿಂದ ಇವಾಗ ಅದು ಕ್ಲೋಸ್ ನಾವು ಅಂತ ಬರ್ತಿರುವಂತದ್ದಾಗಿರುತ್ತೆ. ಅದು ಕೊಟ್ಟಿರುವಂತ ಲಿಂಕ್ ಏನಂದ್ರೆ ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತ ಲಿಂಕ್. ಈಗ ಫಿಫ್ತ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಅಂತಂದಾಗ ಆಪ್ಷನ್ ಎಂಟ್ರಿ ಅಂತಾನೆ ಲಿಂಕ್ ಬಂದಿರುತ್ತೆ ಅಲ್ಲ ಅಭ್ಯರ್ಥಿಗಳಿಗೆ. ಸೊ ಆಪ್ಷನ್ ಎಂಟ್ರಿ ಅಂತ ಬರ್ತಿರೋದ್ರಿಂದ ನೀವು ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋದ್ರೆ ಇವಾಗ ಕೆಲ ಅಭ್ಯರ್ಥಿಗಳು ಹೇಳ್ತಾ ಇದ್ರು ನಾವು ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡ್ಕೊಂಡಿದ್ವಿ ಆದ್ರೂ ಕೂಡ ನಮ್ಗೆ ಅಲ್ಲಿ ಬರ್ತಿಲ್ಲ ಅಂತ. ಆಪ್ಷನ್ ಎಂಟ್ರಿನ ಬಿಟ್ಟೇ ಇಲ್ಲ. ಸೊ ಬಿಟ್ಟಿದ್ದಾರೆ ಇಲ್ವಾ ಫಸ್ಟ್ ನೀವು ಅದನ್ನ ತಿಳ್ಕೋಬೇಕಿರುತ್ತೆ. ಸೊ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಪ್ರತಿಯೊಂದು ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ಎಲ್ಲ ಒಂದು ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಮುಖಾಂತರ ನಿಮ್ಗೆ ಅಪ್ಡೇಟ್ ಮಾಡ್ತಿದೀವಿ. ಬಿಟ್ಟಿದ್ದಾರೆ ನೋಡ್ಕೊಳ್ಳಿ, ಅಥವಾ ಎಲ್ಲಿ ಟೆಲಿಗ್ರಾಮ್ ಕೂಡ ಅಪ್ಲೋಡ್ ಮಾಡಿರ್ತೀವಿ ಸೀಟ್ ಮೆಟ್ರಿಕ್ಸ್ ಮತ್ತು ಆಪ್ಷನ್ ಎಂಟ್ರಿ ಆರಂಭವಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಎಲ್ಲ ಮಾಡಿ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀವಿ. ಸೊ ಆ ಥರ ಇನ್ನೂ ನಾವು ಮಾಹಿತಿನ ಕೊಟ್ಟಿಲ್ಲ ಅಂದಾಗ ವೆಯ್ಟ್ ಮಾಡಿ ಅಭ್ಯರ್ಥಿಗಳು. ನಿಮ್ಮಷ್ಟಕ್ಕೆ ನೀವು ಹೋಗ್ತಾ ಇದ್ದೀರಾ, ಲಾಗಿನ್ ಮಾಡ್ತಾ ಇದ್ದೀರಾ, ಕ್ಲೋಸ್ ನಾವು ಅಂತ ಬರ್ತೀವಿ ಅಂತ ಆತಂಕ ಪಡ್ತಿದ್ದೀರಾ, ಅಂಥದ್ದೇನೋ ಸಮಸ್ಯೆ ಇನ್ನು ಆಗಿಲ್ಲ. ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಇನ್ನೂ ಬಿಟ್ಟಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಕ್ಲೋಸ್ ನಾವು ಅಂತ ಬರ್ತೀವಿ ಅಂತ ಕೆಲವರು ಆತಂಕ ಕೂಡ ಮಾಡ್ಕೊಂಡಿದ್ದೀರಾ, ಏನು ಆ ಕಾರಣಕ್ಕೆ ಬರ್ತಿದೆ ಕ್ಲೋಸ್ ನಾವು ಹಾಗೆ ಅಂದ್ಬಿಟ್ಟು. ಸೊ ಆ ಥರ ಇನ್ನೂ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಫಿಫ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಸೀಟ್ ಮೆಟ್ರಿಕ್ಸ್ಗಳನ್ನ ಇನ್ನೂ ಬಿಟ್ಟಿಲ್ಲ. ಸೊ ಅದು ಬಿಟ್ಟ ನಂತರ ಆ ಲಿಂಕ್ ಆಕ್ಟಿವೇಟ್ ಆಗೋದಿರುತ್ತೆ. ಆ ಲಿಂಕ್ ಹೋಗ್ಬಿಟ್ಟು ಹೊಸ ಲಿಂಕು ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಬರೋದಾಗಿರುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಸೊ ಈಗ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ, ಇನ್ನು ಫಿಫ್ತ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಿಲ್ಲ. ಸೊ ಬಿಟ್ಟಂತ ಸಂದರ್ಭದಲ್ಲಿ ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ಮಾಹಿತಿ ನಿಮಗೆ ವಿಡಿಯೋ ಮಾಡೋದ್ರ ಮುಖಾಂತರ ಕೊಡ್ತೀವಿ. ಮತ್ತು ಟೆಲಿಗ್ರಾಮಲ್ಲಿ ಕೂಡ ಮತ್ತು ಇನ್ಸ್ಟಾಮಲ್ಲಿ ಕೂಡ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನೀವು ಪಡ್ಕೊತಾ ಇರಬಹುದಾಗಿರುತ್ತೆ. ಹೆಚ್ಚುವರಿ ಡೌಟ್ಸ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇನ್ಸ್ಟಾಮಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಕೂಡ ತಿಳಿಸಿರೋದಾಗಿರುತ್ತೆ. ಆಲ್ ದಿ ಬೆಸ್ಟ್ ಅಭ್ಯರ್ಥಿಗಳೇ. ಏನೇ ಅಪ್ಡೇಟ್ ಬಂದರೂ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿ ಸಿಗ್ತಾ ಇರುತ್ತೆ.